ಎಲ್ಲರಿಗೂ ನಮಸ್ಕಾರಗಳು. ಕುತ್ಕೊಳ್ಳಿ. ಪ್ರೀತಿಯ ವಿದ್ಯಾರ್ಥಿ ಬಂಧುಗಳೇ, ನಾವು ಈ ಅವಧಿಯಲ್ಲಿ 6ನೇ ತರಗತಿಯಲ್ಲಿ ಬರುವಂತಹ ವಿಷಯ ಕನ್ನಡ ಹವ್ವ ಪೂರಕ ಪದ್ಯ ಬರೆದಿರುವಂತಹ ಕವಯತ್ರಿ ಲಲಿತಾಕಿ ಹೊಸಪೇಟೆಯವರು. ನಮಗೆಲ್ಲ ಜನ್ಮ ಕೊಟ್ಟವರು ಯಾರು? ನನಗಿರುವ ಇತರ ಹೆಸರುಗಳೆಂದರೆ ತಾಯಿ. ಅಚ್ಚಗನ್ನಡದ ಪದ ಒಂದಿದೆ, ಅಬ್ಬೆ ಅಂತ ಕರೀತಾರೆ. ಅರ್ಥ ಆಯ್ತಾ? ಈಗ ನಿಮಗೆ ಎಲ್ಲರಿಗೂ ಸಹ ಮನೆಯೇ ಮೊದಲ ಪಾಠಶಾಲೆ, ನಮ್ಮ ತಾಯಿಯೇ ಮೊದಲ ಗುರು ಅಲ್ವಾ? ನಿಮ್ಗೆ ಏನೇ ಕಷ್ಟ ಬಂದ್ರೆ ಯಾರಿಗೆ ಹೇಳ್ಕೊತೀರಾ? ತಾಯಿಗೆ ಹೇಳ್ಕೊತೀರಲ್ವಾ? ನಿಮಗೆ ಏನೇ ಕಷ್ಟ ಬಂದ್ರು ಸುಖ ಬಂದ್ರು ಯಾರಿಗೆ ಹೇಳ್ಕೊತೀರಾ? ಇವತ್ತು ಅವ್ವ ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಕವಿ ಕೃತಿ ಪರಿಚಯ ಅಂತ ತಿಳ್ಕೊಳ್ಳೋಣ. ಕವಿ ಕೃತಿ ಪರಿಚಯ. ಕವಿಯತ್ರಿಯವರು ಲಲಿತಾ ಹೊಸಪೇಟೆ. ನೋಡಿ, ಇದು ಉತ್ತರ ಕರ್ನಾಟಕದ ಪದವಾಗಿದೆ. ಲಲಿತಾ ಕೊಟ್ರಪ್ಪ ಹೊಸಪೇಟೆ 1964ರಲ್ಲಿ ಜನಿಸಿದರು. ತಂದೆ ಕೊಟ್ರಪ್ಪ, ತಾಯಿ ನೀಲಮ್ಮ. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಾದವಾಡಗಿ, ಹುನಗುಂದ ತಾಲೂಕು, ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕವಯತ್ರಿಯವರ ಕೃತಿಗಳೆಂದರೆ ಕಲ್ಪಂಗಡಿ ಬಂದು ಎದೆ ಹಾಡು, ಹೂ ಮಾರುವ ಹುಡುಗಿ, ಯುವ ಮಕ್ಕಳ ಕವನ ಸಂಕಲನ, ಪಟ್ಟಣಕ್ಕೆ ಬಂದ ಪುಟ್ಟ ಗುಬ್ಬಿ ಮಕ್ಕಳ ನಾಟಕ, ಹಳೆಯಾದಳು ನೀರ, ಬಿಳೆಕಾರ ಅಕ್ಕಿಗಳು, ಚೆಲ್ಲ ಚಿಕ್ಕಿಗಳು ಎಂಬ ಮಕ್ಕಳ ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ ಕವಯತ್ರಿಯವರು. ಈಗ ನಾವು ಪದ್ಯಕ್ಕೆ ಬರೋಣ. ಅವ್ವ ಲಲಿತಕ್ಕೆ ಹೊಸಪೇಟೆ. ಹೇಳ್ಕೊಡ್ತೀನಿ, ಹೇಳಿ. ಬಗಸೆ ತುಂಬ ಹೂವ ತಂದು ಪಾದ ಕಮಲ ಕೆರಗುವೆ, ನಿನ್ನ ಅಡಿಗೆ ಮಣಿದು ಮತ್ತೆ ಭಾಗ್ಯವನ್ನೇ ಬೇಡುವೆ, ಗರ್ಭದಲ್ಲಿ ಮಾಂಸ ಮುದ್ದೆ ಆ ಈ ತಿಳಿಯದು, ಜನಿಸಿದರಿಗೆ ಬಿದ್ದ ಕ್ಷಣವೇ ಅವ್ವ ಅಂತೂ ಕೊರಳು, ನೋವ ನುಂಗಿ ನನ್ನ ನಂಬಿ ಹಾಲ ನೀರು ಕುಡಿಸಿದೆ, ನನ್ನ ನೀರ ಒರೆಸಿ ನೀನು ಎದೆಗವಚಿ ರಮಿಸಿದೆ, ಬಿದ್ದರಂತೂ ಓಡಿ ಬಂದು ಎತ್ತಿಕೊಂಡು ರಮಿಸಿದೆ, ಗೆದ್ದರಂತೂ ಖುಷಿಯು ನಿನಗೆ ಹೊತ್ತುಕೊಂಡು ಸಾರಿದೆ, ವಿದ್ಯೆ ಕಲಿಸಿ ಬುದ್ಧಿ ನೀಡಿ ಸಿದ್ಧಿ ಪಡೆಯ ಕಲಿಸಿದೆ, ದೇಶದ ಹಿಂದೆ ಅರಕೆ ನೀಡಿ ಜೀವ ತ್ಯಾಗ ಮಾಡಿದೆ, ರೊಕ್ಕಕ್ಕೆಲ್ಲ ಲೆಕ್ಕವಿಲ್ಲ ನಿನ್ನ ಋಣ ಅಗಣಿತ, ಪಾದ ಕಮಲ ಕೊಂದೆ ಹೂವು ನನ್ನ ಪ್ರೀತಿ ಸೀಮಿತ, ಅರಕೆ ಮುಂದೆ ಜಗದಿ ಯಾವುದಿಲ್ಲ ಮಿಗಿಲು ತಾನು, ಕಾಯು ಗುಣದ ದೇವರವ್ವ ಅವ್ವ ನಿನ್ನ ಹೆಸರು. ಮಕ್ಕಳೇ, ಈಗ ಪದ್ಯದ ಅರ್ಥವನ್ನು ತಿಳಿದುಕೊಳ್ಳೋಣ. ಒಂದೊಂದು ಚರಣದ ಅರ್ಥವನ್ನು ಸಹ ನಿಮಗೆ ಹೇಳ್ತೇನೆ. ಬಗಸೆ ತುಂಬ ಹೂವ ತಂದು ಪಾದ ಕಮಲಕ್ಕೆ ರಘುವೆ. ಇದ್ರ ಅರ್ಥ, ಬಗ್ಸೆ ನೀವು ನೋಡಿದಿರಲ್ಲ, ಕೈಲಿ ಬಗ್ಸೆ ಇಟ್ಕೋತೀವಲ್ಲ, ಆ ರೀತಿ ಹೂವನ್ನು ತಂದು ನಿನ್ನ ಪಾದದ ಕಮಲಕ್ಕೆ ಎರಗುವೆ, ಪಾದಾರವಿಂದಕ್ಕೆ ಎರಗುವೆ ಅಂದ್ರೆ ನಮಸ್ಕರಿಸುವೆ ಅಂತ ಹೇಳ್ತಾ ಇದೆ ಮಗು. ನಿನ್ನ ಅಡಿಗೆ ಮಣಿದು ಮತ್ತೆ ಭಾಗ್ಯವನ್ನೇ ಬೇಡುವೆ. ನಿನ್ನ ಅಡಿಗೆ ಅಂದ್ರೆ ನಿನ್ನ ಕೆಳಗೆ ಅಂದ್ರೆ ಪಾದಗಳಿಗೆ ಮಣಿದು ಅಂದ್ರೆ ನಮಸ್ಕಾರ ಮಾಡಿ, ಮತ್ತೆ ಭಾಗ್ಯವನ್ನೇ, ಭಾಗ್ಯ ಅಂದ್ರೆ ಸಂಪತ್ತು, ಐಶ್ವರ್ಯ, ಇಂಗ್ಲಿಷಲ್ಲಿ ವೆಲ್ತ್ ಅಂತ ಕರೀತಾರೆ, ಅದನ್ನೇ ನಾನು ಬೇಡ್ಕೋತೀನಿ. ಮಕ್ಕಳೇ, ಮುಂದಿನ ಚರಣದ ಅರ್ಥವನ್ನ ತಿಳಿದುಕೊಳ್ಳೋಣ. ಗರ್ಭದಲ್ಲಿ ಮಾಂಸ ಮುದ್ದೆ ಆ ಹಾ ಈ ತಿಳಿಯದು ಅಂದ್ರೆ ಮಗು ತಾಯಿಯ ಹೊಟ್ಟೆಯಲ್ಲಿ ಇದ್ದಾಗ ಅಂದ್ರೆ 9 ತಿಂಗಳು ನವಮಾಸ ತಾಯಿಯ ಗರ್ಭದಲ್ಲಿ ಇದ್ದಾಗ ಮಾಂಸದ ಮುದ್ದೆ ರೀತಿ ಇರ್ತಾ ಇದೆ. ಆ ಮಗುವಿಗೆ ಆ ಈ ಅಕ್ಷರ ಗೊತ್ತಿದೆಯಾ? ಖಂಡಿತ ಗೊತ್ತಿಲ್ಲ, ಅದು ತಿಳಿಯದು ಅಂತ ಹೇಳ್ತಿದೆ.
ಮುಂದೆ ಜನಿಸಿದರೆಗೆ ಬಿದ್ದ ಕ್ಷಣವೇ ಅವ್ವ ಹಂತು ಕೊರಳು. ನಾವು ತಾಯಿಯ ಗರ್ಭದಲ್ಲಿದ್ದಾಗ ಮಾಂಸದ ಮುದ್ದೆಯಾಗಿತ್ತು. ಆ ಆ ಈ ಅಕ್ಷರ ಗೊತ್ತಿರ್ಲಿಲ್ಲ. ನಾವು 9 ತಿಂಗಳು ಕಳೆದ ಮೇಲೆ ಜನಿಸಿದರೆಗೆ ಬಿದ್ದ ಕ್ಷಣವೇ 9 ತಿಂಗಳು ಕಳೆದ ನಂತರವೇ ನಾವು ಭೂಮಿಗೆ ಬಂದಾಗ ಅವ್ವ ಹಂತು ಕೊರಳು. ಅವ್ವ ಅನ್ನೋದು ನಮ್ಮ ಕೊರಳಿಗೆ ಸುಕ್ಕೋತು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಚರಣದಲ್ಲಿ ನೋಡೋಣ. ನೋವ ನುಂಗಿ ನನ್ನ ನಂಬಿ ಆಗ ನೀನು ಕುಡಿಸಿದೆ. ತಾಯಿ ನೋಡಿ, ತಾಯಿ ಏನೆಲ್ಲ ಕಷ್ಟಗಳು ಬಂದು ಸಾವನ್ನ ತನ್ನ ಮಕ್ಕಳಿಗೋಸ್ಕರ ಸಹಿಸ್ಕೊತಾಳೆ ಅಲ್ವಾ. ತಾಯಿ ಎಂತಹ ಕಷ್ಟ ಬಂದು ಮಕ್ಕಳ ಪರವಾಗಿ ನಿಂತ್ಕೊತಾಳಲ್ವಾ. ಅಮ್ಮ ಅನ್ನೋಳು ಮಕ್ಕಳು ಏನೇ ತಪ್ಪು ಮಾಡಿದ್ರು ಸಹಿಸ್ಕೊತಾಳಲ್ವಾ, ನೋವನ್ನು ನುಂಗ್ಕೊತಾಳಲ್ವಾ. ಹಾಗೆ ನೋವನ್ನು ನುಂಗಿ ನನ್ನ ನಂಬಿ ಅಂದ್ರೆ ಮಕ್ಕಳನ್ನ ನಂಬಿ ಆಗ ನೀನು ಕುಡಿಸಿದಿ. ನಾವು ತಾಯಿ ಎದೆ ಹಾಲನ್ನು ಕುಡಿತೀವಲ್ವಾ, ಹಾಲನ್ನು ಕುಡಿಸ್ತಾಳಲ್ವಾ ಎದೆ ಹಾಲನ್ನ. ಹಾಗೆ ಕಣ್ಣ ನೀರ ಒರೆಸಿ ನೀನು ಎದೆಗೆ ಅವಚಿರಮಿಸಿದೆ. ನೀನು ನಮ್ಮಲ್ಲಿ ಅಳು ಬಂದಾಗ, ಕಣ್ಣೀರು ಬಂದಾಗ, ದುಃಖ ಆದಾಗ ಕಣ್ಣೀರು ಬರ್ತದೆ, ಅಳ್ತೀವಿ. ಅವಾಗ ನೀನು ಅಳ್ಬೇಡ ಕಂದ, ಅಳ್ಬೇಡ ಪುಟ್ಟ, ಅಳ್ಬೇಡ ಮಗು ಅಂತ ಹೇಳಿ ಕಣ್ಣೀರನ್ನ ಹಿಂಗ್ ಒರೆಸ್ತಾಳೆ. ಅವಾಗ ಎದೆಗೆ ಹತ್ತುಕೊಂಡು ರಮಿಸ್ತಾಳೆ, ಮುದ್ದಿಸ್ತಾಳೆ, ಚುಂಬಿಸ್ತಾಳೆ ಅಂತ ಇದ್ರ ಅರ್ಥ. ರಮಿಸ್ಕೊಂಡ್ರೆ ಚುಂಬಿಸ್ತು ಅಂತ ಅರ್ಥ ಆಯ್ತಾ. ಈ ತರದ ಅರ್ಥ ತಾಯಿ ತನ್ನ ನೋವುಗಳನ್ನೆಲ್ಲ ತನ್ನ ಮಕ್ಕಳಿಗೋಸ್ಕರ ತೆಗೆದುಕೊತಾಳೆ. ಅವರಿಗೆ ಮಕ್ಕಳಿಗೆ ದುಃಖ ಆದಾಗ ಕಣ್ಣೀರನ್ನು ಒರೆಸಿ ಎದೆಗೆ ಪ್ರೀತಿಯಿಂದ ಅಪ್ಪಿಕೊಂಡು ಚುಂಬಿಸ್ತಾಳೆ ಅಂತ ಇದ್ರ ಅರ್ಥ. ಮುಂದಿನ ಚರಣ. ಬಿದ್ದರಂತೂ ಓಡಿ ಬಂದು ಎತ್ತಿಕೊಂಡು ರಮಿಸಿದೆ, ಎದ್ದರಂತೂ ಖುಷಿಯು ನಿನಗೆ ಒತ್ತುಕೊಂಡು ಸಾರಿದೆ. ಇಲ್ಲಿ ಹೇಳ್ತಿದ್ದಾರೆ, ನಾವೆಲ್ಲರೂ ಆಟ ಆಡ್ಬೇಕಾದ್ರೆ ಮತ್ತೊಂದು ಮಾಡ್ಬೇಕಾದ್ರೆ ಬಿಟ್ಬಿಡ್ತೀವಿ ಮಕ್ಕಳಾದರು. ಅವಾಗ ತಾಯಿ ಏನ್ ಮಾಡ್ತಾಳೆ, ಓಡೋಡಿ ಬರ್ತಾಳೆ, ಓಡಿ ಬಂದು ಎತ್ಕೊಡ್ತಾಳೆ, ರಮಿಸಿದೆ. ಅವ ಮಕ್ಕಳನ್ನ ಪ್ರೀತಿ ಮಾಡ್ತಾಳೆ, ಚುಂಬಿಸ್ತಾಳೆ. ಹಾಗೆ ಗೆದ್ದರಂತೂ ತಾಯಿಗೆ ತಮ್ಮ ಸಾಧನೆಯನ್ನ ಮಾಡಿದಾಗ ತಾಯಿಯು ಎಷ್ಟು ಖುಷಿ ಪಡುವಳು ಜಗತ್ತಿನಲ್ಲಿ ಬೇರೆ ಇರಲ್ಲ. ಗೆದ್ದರಂತೂ ಖುಷಿಯಿಂದ ಸಂತೋಷ ಪಡ್ತಾಳೆ, ನಿನಗೆ ಹೊತ್ತುಕೊಂಡು ಸಾರಿದೆ. ಮಕ್ಕಳನ್ನ ಹೊತ್ಕೊಂಡು ಸಾರ್ತಾಳೆ, ನಿನಗೆ ಹೊತ್ತುಕೊಂಡು ಸಾರಿದೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಕಾರಣ. ವಿದ್ಯೆ ಕಲಿಸಿ ಬುದ್ಧಿ ನೀಡಿ ಸಿದ್ಧಿ ಪಡೆಯ ಕಲಿಸಿದೆ, ಯಶದ ಹಿಂದೆ ಅಡಕೆ ನೀಡಿ ಜೀವ ತ್ಯಾಗ ಮಾಡಿದೆ. ತಾಯಿ ಏನ್ ಮಾಡ್ತಾಳೆ, ಮಕ್ಕಳಿಗೆ ವಿದ್ಯೆ ಬುದ್ಧಿಯನ್ನ ಕಲಿಸ್ತಾಳೆ. ಮನೆಯೇ ಮೊದಲ ಶಾಲೆ, ತಾಯಿಯೇ ಮೊದಲ ಗುರು. ನಾವು ಈ ಅಕ್ಷರಗಳನ್ನ ತಾಯಿಯಿಂದಲೇ ಮೊದಲು ಕಲಿತೀವಿ. ಅರಿದ ವಿದ್ಯಾ ಬುದ್ಧಿಯನ್ನು ಕೊಡ್ತಾಳೆ. ಎಜುಕೇಶನ್, ಶಿಕ್ಷಣ ಅನ್ನೋದನ್ನ ನಾವು ಕಲಿಯೋದಕ್ಕೆ, ಮಕ್ಕಳು ಕಲಿಯೋದಕ್ಕೆ ತಾಯಿಯೇ ಮೊದಲ ಗುರು. ಬುದ್ಧಿಯನ್ನ ನೀಡ್ತಾಳೆ, ವಿದ್ಯೆಯನ್ನ ಕಲಿಸ್ತಾಳೆ, ಸಿದ್ಧಿಯಿಂದ ಯಶಸ್ಸನ್ನ ಪಡೆಯುವ ಹಾಗೆ ಕಲಿಸ್ತಾಳೆ. ಮಕ್ಕಳಿಗೆಲ್ಲ ಒಳ್ಳೆ ಸಂಸ್ಕೃತಿ, ಸಂಸ್ಕಾರ, ನಡತೆಯನ್ನ ಕಲಿಸ್ತಾಳೆ. ಯಶ ಅಂದ್ರೆ ಯಶಸ್ಸು, ಯಶದ ಹಿಂದೆ ಅರಿಕೆ, ಒಂದು ಅರಿಕೆಯನ್ನು ನೀಡಿ ತನ್ನ ಜೀವಮಾನವನ್ನೆಲ್ಲ ತಾಯಿ ಮಕ್ಕಳಿಗೋಸ್ಕರ ತ್ಯಾಗವನ್ನ ಮಾಡ್ತಾಳೆ. ತಾಯಿ ತನ್ನ ಮಕ್ಕಳಿಗೋಸ್ಕರ ತನ್ನ ಜೀವಮಾನವನ್ನೆಲ್ಲ ತ್ಯಾಗವನ್ನ ಮಾಡ್ತಾಳೆ. ಅದರಿಂದ ತ್ಯಾಗಮಯಿ ಅಮ್ಮ, ಅವ್ವ ಅಂತ ನಾವು ಕರೀತೀವಿ. ಮುಂದಿನ ಚರಣ. ರೊಕ್ಕಕ್ಕೆಲ್ಲ ಲೆಕ್ಕವಿಲ್ಲ ನಿನ್ನ ಋಣ ಅಗಣಿತ, ಪಾದ ಕಮಲ ಕೊಂದೆ ಹೂವು ನನ್ನ ಪ್ರೀತಿ ಸೀಮಿತ. ರೊಕ್ಕ ಅಂದ್ರೆ ದುಡ್ಡು, ದುಗ್ಗಾಣಿ ಅಂತ ಕರಿತೀವಿ. ರೊಕ್ಕ 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 ಅಂತೀವಿ. ರೊಕ್ಕ ಅಂದ್ರೆ ಹಣ, ಮನಿ, ದುಡ್ಡು ಅಂತೀವಲ್ಲ. ರೊಕ್ಕಕ್ಕಿಲ್ಲ ಲೆಕ್ಕವಿಲ್ಲ, ಹಣಕ್ಕೆಲ್ಲ ಲೆಕ್ಕ ಇಲ್ಲ, ಬೇಕಾದಷ್ಟು ಹಣ ಇದೆ. ನಿನ್ನ ಋಣ ಅಗಣಿತ. ಅಗಣಿತ ಅಂದ್ರೆ ಲೆಕ್ಕವಿಲ್ಲದಷ್ಟು, ಕೌಂಟ್ಲೆಸ್. ಅಗಣಿತ ಅಂದ್ರೆ ಎಣಿಸಲಾರದಷ್ಟು, ಲೆಕ್ಕವಿಲ್ಲ. ನಿನ್ನ ಋಣವನ್ನ ತೀರ್ಸಕ್ ನಮ್ಗೆ ಆಗಲ್ಲ. ತಾಯಿ ಋಣವನ್ನ ಜನ್ಮವನ್ನ ಸುತ್ತಿದ್ರು ನಮಗೆ ತೀರ್ಸಕ್ಕಾಗಲ್ಲ. ಆದ್ರಿಂದ ಪಾದ ಕಮಲ ಕೊಂಡೆ ಹೂವು ನನ್ನ ಪ್ರೀತಿ ಸೀಮಿತ. ನಿನ್ನ ಪಾದ ಕಮಲಗಳಿಗೆ ನನ್ನ ಹೂವನ್ನ ಇಡ್ತೀನಿ. ಹೂವನ್ನ ಇಟ್ಟು ನನ್ನ ಪ್ರೀತಿಯನ್ನ ಅಲ್ಲಿ ಸೀಮಿತವಾಗಿ ತೋರಿಸ್ತೀನಿ. ಸೀಮಿತ ಅಂದ್ರೆ ಲಿಮಿಟೆಡ್ ಅಂತೀವಲ್ಲ ಅದು ಅಲ್ವಾ. ಮಕ್ಕಳೇ, ಈ ಚರಣದ ಅರ್ಥ ಇಷ್ಟೇ ಆಗಿದೆ. ರೊಕ್ಕ ಅಂದ್ರೆ ಹಣಕ್ಕೆ ಇಲ್ಲ, ಲೆಕ್ಕ ಇಲ್ಲ. ಆದ್ರೆ ನಿನ್ನ ಋಣ ಅಗಣಿತ ಅಂದ್ರೆ ಎಣಿಸಲಾರದಷ್ಟು. ನಾವು ತಾಯಿ ಋಣವನ್ನ ತೀರ್ಸಕ್ಕಾಗಲ್ಲ. ಪಾದ ಕಮಲಗಳಿಗೆ ನಾನು ಹೂವನ್ನಿಟ್ಟು ನನ್ನ ಪ್ರೀತಿಯನ್ನ ಅಲ್ಲಿ ಸೀಮಿತವಾಗಿ ಹೇಳ್ತಾ ಇದ್ದೀನಿ. ಅದನ್ನ ವರ್ಣಿಸಕ್ಕಾಗಲ್ಲ, ತಾಯಿ ಪ್ರೀತಿಯನ್ನು ವರ್ಣಿಸಕ್ಕಾಗಲ್ಲ ಅಂತ ಹೇಳಿ ಕವಿಯತ್ರಿ ಹೇಳ್ತಿದ್ದಾರೆ. ಕೊನೆ ಕಾರಣ ಲಾಸ್ಟ್ ಟೈಮ್. ತಾಯಿಯರಕ್ಕೆ ಮುಂದೆ ಜಗದಿ ಯಾವುದಿಲ್ಲ ಮಿಗಿಲು ತಾನು, ಕಾಯ ಗುಣದ ದೇವರವ ಹೂವ ನಿನ್ನ ಹೆಸರು. ತಾಯಿಯರಕ್ಕೆ ಮುಂದೆ ಜಗದಿ
ಈ ಜಗತ್ತಿನಲ್ಲಿ ಜಗ ಅಂದ್ರೆ ಜಗತ್ತು ವರ್ಲ್ಡ್ ಪ್ರಪಂಚ ಅಂತೀವಲ್ಲ ಅದು ಆ ಜಗದಲ್ಲಿ ತಾಯಿಯರಿಕೆ ಮುಂದೆ ಯಾವುದು ಇಲ್ಲ. ಮಿಗಿಲುತ್ತ ಜಾಸ್ತಿ. ಮಿಗಿಲುತ್ತಾನಂದ್ರೆ ತಾಯಿಯ ಪ್ರೀತಿ ದೊಡ್ಡದು, ತಾಯಿ ಹೆಸರೇ ದೊಡ್ಡದು. ಕಾಯ ಗುಣದ ದೇವರವ್ವ, ಅವ್ವ ನಿನ್ನ ಹೆಸರು, ನೀನು ನಮ್ಮನ್ನ ಕಾಯ್ತೀಯ, ನಿನ್ನ ಗುಣ ಅಷ್ಟು, ನಿನ್ನ ಹೆಸರು ಪ್ರಪಂಚದಲ್ಲಿ ಅಚ್ಚಳಿಯವಾಗಿದೆ ಅಂತೇಳಿ ಚರಣದಲ್ಲಿ ಕವಿಯತ್ರಿಯಾದ ಲಲಿತಾ ಕೊಟ್ರಪ್ಪ ಹೊಸಪೇಟೆಯವರು ಹೇಳ್ತಾ ಇದ್ದಾರೆ. ಪ್ರೀತಿಯ ಮಕ್ಕಳೇ, ಇದುವರೆಗೂ 6ನೇ ತರಗತಿ ಬರುವಂತಹ ವಿಷಯ ಕನ್ನಡ ಅಂದ್ರೆ ಪ್ರಥಮ ಭಾಷೆ ಸಿರಿಗನ್ನಡದಲ್ಲಿ ಬರುವಂತ ಅವ್ವ ಪೂರಕ ಪದ್ಯವನ್ನ ವಾಚಿಸಿದ್ದೇನೆ. ಪದ್ಯದ ಪ್ರತಿಯೊಂದು ಚರಣವನ್ನು ಅರ್ಥವಾಗುವಂತೆ ನಿಮಗೆ ಹೇಳಿಕೊಟ್ಟಿದ್ದೇನೆ. ಅದಟ್ಟವಾಗುವಂತೆ ಹೇಳ್ಕೊಟ್ಟಿದ್ದೀನಿ. ಎಲ್ಲರಿಗೂ ಸಹ ನಾನು ಮಾಡಿದ ಪದ್ಯವನ್ನು ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಸಹ ಧನ್ಯವಾದಗಳು. ಈ ವಿಡಿಯೋವನ್ನ ಲೈಕ್ ಮಾಡಿ, ಕಮೆಂಟ್